ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ನಮ್ಮ ಕಚೇರಿಗೆ ಒಬ್ಬರು ಕಸ್ಟಮರ್ ಬರ್ತಾರೆ. ಅವ್ರು ಬಂದು ಅವರ ಜಾತಕದ ವಿಚಾರ ವಿಮರ್ಶೆಗಳನ್ನೆಲ್ಲ ಕೇಳಿ ಪರಿಹಾರಗಳನ್ನು ತಿಳ್ಕೊತಾರೆ. ಹಾಗೆ ಈ ಪರಿಹಾರದ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಆದ ನಂತರ ನಾವು ಮಾಡ್ತಾ ಇರ್ತಕ್ಕಂಥ ಅಂಗಡೀಲಿ ಸರಿಯಾಗಿ ವ್ಯಾಪಾರ ಆಗ್ತಾಯಿಲ್ಲ, ಕಾರಣ ಏನಿರ್ಬೋದು ಅಂತೇಳಿ ಕೇಳ್ತಾರೆ. ಅವರ ಮನೆಯವರ ಹೆಸರು ಕುಂಭರಾಶಿಗೆ ಬರ್ತದೆ. ಈ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ಇವರಿಗೆ ಸಲಹೆ ಕೊಡ್ತಕ್ಕಂಥವರು ಪೂರ್ವ ದಿಕ್ಕಿನ ವ್ಯಾಪಾರ ಅಂದರೆ ಆ ಕಡೆ ಬಾಗಿಲು ನಿಮ್ಗೆ ಹಾಗೆ ಬರುತ್ತೆ, ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಇನ್ನು ಹೆಸರನ್ನು ಇವರು ಇಟ್ಟಿರ್ತಕ್ಕಂಥ ಹೆಸರು ಕನ್ಯಾ ರಾಶಿಗೆ ಸಂಬಂಧಿಸಿದ ಹೆಸರನ್ನು ಇಟ್ಟಿದ್ದಾರೆ. ಅದು ಬ್ಲ್ಯಾಕ್ ಇದರಲ್ಲಿ ಹೆಸರನ್ನು ಇದು ಮಾಡಿದ್ದಾರೆ. ಈ ಕುಂಭರಾಶಿಯವರಿಗೆ ಪೂರ್ವ ದಿಕ್ಕು ಆಗಿ ಬರಲ್ಲ. ಪಶ್ಚಿಮ ದಿಕ್ಕಲ್ಲೂ ಎಂಟ್ರೆನ್ಸ್ ಇದೆ, ಬಟ್ ಪಶ್ಚಿಮ ದಿಕ್ಕಲ್ಲಿ ಇವರು ವ್ಯವಹಾರ ಮಾಡಲ್ಲ. ಪಶ್ಚಿಮ ದಿಕ್ಕು ಡೌನ್ ಬೇರೆ ಆಗಿದೆ. ಇನ್ನು ಈ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳವನ್ನು ಗಮನಿಸುವಾಗ ಈ ಸ್ಥಳ ನೈಋತ್ಯ ದಿಕ್ಕಿಗೆ ಬರ್ತದೆ. ಪೂರ್ವಾಭಿಮುಖ ಈ ರಾಶಿಯವರಿಗೆ ಆಗಿ ಬರಲ್ಲ, ಅಲ್ಲೂ ತಪ್ಪು ಮಾಡಿದ್ದಾರೆ. ಅಂಗಡಿಗೆ ಕೊಡ್ತಕ್ಕಂಥ ಹೆಸರುಗಳು ಅಲ್ಲೂ ಸಹ ಷಷ್ಠಾಷ್ಟಕ ದೋಷ ಅಂಥೇಳಿ ಕರಿತೇವೆ, ಅದರಲ್ಲೂ ಸಂಬಂಧಿಸಿದ ತಪ್ಪುಗಳಾಗಿದೆ. ಈಗ ಈ ಕುಂಭರಾಶಿಯವರಿಗೆ 7.5 ಶನಿ ಬೇರೆ ನಡೀತಾ ಇದೆ, ಹಾಗೆ ಸರ್ಪದೋಷ ಬೇರೆ ಬಲವಾಗಿದೆ. ಯಾರೋ ಮಾಡಿದ ಒಂದು ಸಲಹೆ, ಅವ್ರು ಹೇಳಿದ್ದು ಸರಿ ಅಂತ ಹೇಳಿ ಇವ್ರಿಗೆ ಯಾವುದೇ ವಿಚಾರಗಳು ಗೊತ್ತಿರಲ್ಲ, ಒಳ್ಳೆಯದಾಗುತ್ತಲ್ವ ಅಂಥೇಳಿ ವ್ಯವಹಾರ ಮಾಡಲಿಕ್ಕೆ ಹೋಗ್ತಾರೆ. ದಿನೇ ದಿನೇ ಕಷ್ಟ, ನಷ್ಟ, ನೋವು ಯಾರಲ್ಲೂ ಹೇಳ್ಕೊಳ್ಳಿಕ್ಕಾಗಲ್ಲ, ಕ್ಲೋಸು ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವರು ಹೆಜ್ಜೆ ಇಡ್ತಾರೆ. ವೀಕ್ಷಕರೇ, ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ, ಯಾರಿಗೇ ಆಗಲಿ, ಯಾವುದೇ ರಾಶಿಯವರಾಗಿರಲಿ, ನಿಮಗೆ ಆಗಿ ಬರ್ತಕ್ಕಂಥ ದಿಕ್ಕುಗಳ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡು ಆ ಅಂಗಡಿಗಿರ್ತಕ್ಕಂಥ ಹೆಸರು ಮತ್ತು ನಿಮ್ಮ ವ್ಯವಹಾರ ನಾಮಕ್ಕೂ ಹೊಂದಾಣಿಕೆ ಬರೋ ಹಾಗೆ ಚಾಯ್ಸ್ ಮಾಡಿಕೊಂಡ್ರೆ ಬಹಳ ಉತ್ತಮ. ಇಲ್ಲದಿದ್ದರೆ ನೀವು ಏನೇ ವ್ಯವಹಾರ ಮಾಡಲಿಕ್ಕೆ ಹೋದರೂ ಅದರಿಂದ ಲಾಭ ಪಡ್ಕೊಳ್ಳಿಕ್ಕಾಗಲ್ಲ. ದಿನ ಹೋಗ್ತಾ ಇರ್ತದೆ. ಇವ್ರ ಮನೆಯವರು ಇಬ್ಬರೂ ಸಹ ದಿನನಿತ್ಯ ಅಲ್ಲಿ ಆ ವ್ಯವಹಾರ ಆ ಅಂಗಡಿಯಲ್ಲಿ ಮಾಡಲಿಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ. ಬಟ್ ವ್ಯವಹಾರ ಅಂದ್ಕೊಂಡ ರೀತಿಲಿ ಆಗ್ತಾಯಿಲ್ಲ. ಬಾಡಿಗೆ ಕಟ್ಟೋದು ಹೇಗೆ, ಇವರ ಕೂಲಿ ಎಲ್ಲ ಲೆಕ್ಕ ಹಾಕಿದರೆ ಇನ್ನೂ ಖರ್ಚು ಜಾಸ್ತಿ ಬರ್ತದೆ. ಅಂದರೆ ಇಲ್ಲಿ ಏನೆಲ್ಲ ಸಮಸ್ಯೆಗಳು, ಒಂದು ವಾಸ್ತು ದೋಷ, ಅಂಗಡಿಗೆ ಇಟ್ಟಿರ್ತಕ್ಕಂಥ ಹೆಸರು ತಪ್ಪು, ಪೂರ್ವ ದಿಕ್ಕು ಇವರಿಗೆ ಆಗಿ ಬರೋಲ್ಲ, ಹಾಗೆ ಪಶ್ಚಿಮ ದಿಕ್ಕು ತಗ್ಗಾಗಿರ್ತಕ್ಕಂಥದ್ದು, 3 ದಾರಿ ಕೂಡ್ತಕ್ಕಂಥ ಸ್ಥಳ ಅಂತಂದರೂ ತಪ್ಪೇನಿಲ್ಲ. ಹೀಗೆಲ್ಲ ಆಗಿ ಈ ಅಂಗಡಿಯವರಿಗೆ ವ್ಯವಹಾರ ಆಗ್ತಾಯಿಲ್ಲ. ಗಂಟೆಗಟ್ಟಲೆಕಾದರೂ ಸಹ ಕಸ್ಟಮರ್ ಬರೋದು ತುಂಬ ಕಷ್ಟ ಸಾಧ್ಯ. ಹಾಗೆ ಈ ಜಾತಕದವರ ಶ್ರೀಮತಿಯವರು ನಮ್ಮ ಕಚೇರಿಯಲ್ಲಿ ಈ ಬಗ್ಗೆ ಯಾಕೆ ಹೀಗಾಗುತ್ತೆ ಅಂತೇಳಿ ಕೇಳಿದಾಗ ಅದಕ್ಕೆ ಸಂಬಂಧಿಸಿದಂಥ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ. ಎಷ್ಟೋ ಆಸೆ ಅಭಿಲಾಷೆ ಇಟ್ಕೊಂಡು ಒಂದು ವ್ಯವಹಾರ ಮಾಡ್ತೀವಿ, ಅದರಿಂದ ಲಾಭ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ ಅಂತೇಳಿ ನಾವು ಹೆಜ್ಜೆಯನ್ನು ಇಡ್ತೇವೆ. ಅಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ ತಪ್ಪಾದರೆ ಸಮಸ್ಯೆ ಆಗೋದು, ಕಷ್ಟ ಆಗೋದು, ನಷ್ಟ ಆಗೋದು ನಿಮಗೆ. ಕೆಲವೊಂದು ಕಡೆ
ನೀವು ಗಮನಿಸಿ ನೋಡಿ. ಬಟ್ಟೆ ಅಂಗಡಿ ಮಾಡ್ತಿರ್ತಾರೆ, ಹೋಟೆಲ್ ಮಾಡ್ತಿರ್ತಾರೆ, ಯಾವುದೋ ಆಫೀಸ್ ಮಾಡ್ತಿರ್ತಾರೆ, ಇನ್ನೇನೋ ಕೆಲವೊಂದು ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದಾಗ ಕೆಲವರು 1 ತಿಂಗಳು 2 ತಿಂಗಳಲ್ಲೇ ವ್ಯವಹಾರಗಳಿಲ್ಲದಲೇ ಆ ವ್ಯವಹಾರವನ್ನು ಪೂರ್ಣವಾಗಿ ಸ್ಥಗಿತಗೊಳಿಸಲಿಕ್ಕೆ ಕಾರಣ ಆಗುತ್ತೆ. ಇನ್ನು ಕೆಲವರಿಗೆ ಯಾವ ದಿಕ್ಕು ಶುಭಪ್ರದ, ಆ ದಿಕ್ಕಿಗೂ ಇವ್ರಿಗೂ ಸಂಬಂಧಿಸಿದ ಹೆಸರು ಯಾವ ರೀತಿ ಇಟ್ಕೋಬೇಕು ಅಂತಲೂ ಗೊತ್ತಿರಲ್ಲ. ಕೆಲವು ಟೈಮ್ ತಮ್ಮ ಮಕ್ಕಳ ಹೆಸರು ಅಥವಾ ಮನೆ ದೇವರ ಹೆಸರು ಅಥವಾ ದೇವರ ಹೆಸರು ಇಟ್ಕೊಂಡಿರ್ತಾರೆ. ಆ ಹೆಸರುಗಳು ಇವರ ಹೆಸರಿಗೆ ಹೊಂದಾಣಿಕೆ ಆದರೆ ಮಾತ್ರ ಶುಭಪ್ರದವಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಮುಹೂರ್ತಗಳನ್ನು ಕೊಡಬೇಕಾದ್ರೂ ತಪ್ಪು ಮುಹೂರ್ತಗಳನ್ನು ಕೊಡ್ತಾರೆ. ಇಲ್ಲಿ ಏನೇ ಆದರೂ ಸಹ ಸಮಸ್ಯೆ ಆಗೋದು ನಿಮಗೇನೆ. ಆದ್ದರಿಂದ ಕಷ್ಟ ನಷ್ಟ ಅನುಭವಿಸ್ತಕ್ಕಂಥದ್ದು ನೀವು. ಆದ್ದರಿಂದ ವೀಕ್ಷಕರೇ, ಈ ವಿಚಾರಗಳಲ್ಲಿ ಹೆಚ್ಚಿನ ಮಾರ್ಗದರ್ಶನ ತಿಳ್ಕೊಂಡು ಮುಂದುವರೆದು ಅದರಿಂದ ಲಾಭಗಳನ್ನು ಪಡ್ಕೊಂಬೋದು ಬಹಳ ಉತ್ತಮ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.